ನಮಸ್ಕಾರ ವೀಕ್ಷಕರೇ. ಅವಾಗವಾಗ ಕಮೆಂಟ್ಸ್ ರಿವ್ಯೂ ಮಾಡ್ತಾ ಇರ್ತೀನಿ. ಅದರಲ್ಲಿ ತುಂಬಾ ಜನ ಎಷ್ಟೆಷ್ಟು ಕಮೆಂಟ್ಸ್ಗಳಾಗ್ತಾ ಇರ್ತಾರೆ. ಅದರಲ್ಲಿ ಒಂದು ಕಮೆಂಟು ತುಂಬಾ ಸಲ ರಿಪೀಟ್ ಆಗುವಂಥದ್ದು, ಕಾಲಜ್ಞಾನ ನಿಜವಾದದ್ದು ನಾನು ಈವರೆಗೂ ಕಂಡಿಲ್ಲ. ಯಾಕೆ ಅಂದ್ರೆ ದಿನನಿತ್ಯ ಕಾಲಜ್ಞಾನ ಹೇಳೋರು ನೂರಾರು ಜನ ಉಟ್ಕೊಳ್ತಾ ಇದ್ದಾರೆ. ಇಲ್ಲ ಪಬ್ಲಿಸಿಟಿಗೋಸ್ಕರನ, ಇಲ್ಲ TRPಗೋಸ್ಕರನ, ಅದು ನೀವೇ ಡಿಸೈಡ್ ಮಾಡಬೇಕು. ಬಟ್ ಕಾಲಜ್ಞಾನ ಸತ್ಯನ ಸುಳ್ಳ ಅನ್ನೋ ಪ್ರಶ್ನೆ ಹುಡುಕ್ತಾ ಹೋದಾಗ ಉತ್ತರಗಳು ಸಿಗುವಂಥದ್ದು ಒಂದು 50% ಸತ್ಯ, ಇನ್ನ 50% ಹುಟ್ಟಾಕಿರುವಂತ ಕಥೆಗಳು. ಕಾರಣ ಬಂದು ನಾನು ಮೊದಲೇ ಹೇಳಿದೆ, ದಿನನಿತ್ಯ ಏನಿಲ್ಲ ಅಂದ್ರೂ 10 ಜನ ಹೊಸ ಹೊಸ ಚಾನೆಲ್ಗಳು ಬರ್ತಾ ಇದೆ, ಹೊಸ ಹೊಸ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಇದೇ ನಿಜ ಇದೇ ಸತ್ಯ ಅಂತ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಯಾರಿಗೂ ಗೊತ್ತಿಲ್ಲದೆ ಇದ್ದಂತ ವಿಷಯಗಳು ಇವಾಗ ಗೊತ್ತಾಗ್ತಾ ಇದೆ. ಇನ್ನ ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ, ರೀಸೆಂಟ್ ಆಗಿ ನಡೆದಿರುವಂತ ವಿಷಯಗಳನ್ನ ಇಟ್ಕೊಂಡು ಈ ತರ ಆಗಿತ್ತು, ಈ ತರ ಆಗತ್ತೆ ಅಂತಾನೂ ಹೇಳ್ತಾ ಇದ್ದಾರೆ. ಬಟ್ ಸತ್ಯ ಯಾವುದು ಅಂತ ಹುಡ್ಕೊಂಡ್ರೆ ನಾನು ಅದೇ ಹೇಳದ್ನಲ್ಲ, ನಿಜವಾದ ಕಾಲಜ್ಞಾನ 100% ಕಾಲಜ್ಞಾನ ಇಲ್ಲಿ ತನಕ ಪೂರ್ತಿಯಾಗಿ ಯಾರಿಗೂ ಟ್ರಾನ್ಸ್ಲೇಟ್ ಮಾಡಕ್ ಆಗಿಲ್ಲ, ಪೂರ್ತಿಯಾಗಿ ಯಾರಿಗೂ ಸಿಕ್ಕಿಲ್ಲ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನನೇ ತಗೊಳ್ಳೋದಾದ್ರೆ 14,000 ವಚನಗಳು ಬರೆದಿದ್ರು ಅಂತ ಇದೆ. ಆದ್ರೆ ಕೈಗೆ ಸಿಕ್ಕಿರೋದು ಸುಮಾರು 3,000. ಅದರಲ್ಲಿ ಪೂರ್ತಿಯಾಗಿ ಟ್ರಾನ್ಸ್ಲೇಟ್ ಆಗಿರೋದು ಇನ್ನ ಕಡಿಮೆ. ಪೂರ್ತಿಯಾಗಿ ಅದರಲ್ಲೂ ಟ್ರಾನ್ಸ್ಲೇಟ್ ಮಾಡಕ್ ಆಗ್ಲಿಲ್ಲ ಆ ವಚನಗಳನ್ನ. ಯಾಕೆ ಅಂದ್ರೆ ತುಂಬಾ ಹಳೆ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಯ್ತು, ಅದನ್ನ ಪೂರ್ತಿಯಾಗಿ ಟ್ರಾನ್ಸ್ಲೇಟ್ ಮಾಡಕ್ ಆಗ್ಲಿಲ್ಲ. ಸ್ವಲ್ಪ ಟ್ರಾನ್ಸ್ಲೇಷನ್ ಅನ್ನೋದು ಆಯ್ತು. ಇನ್ನ ಈ ಒಡಿಸ್ಸಿನಲ್ಲಿ ಆಗಿದ್ದು ಅದೇ, ಅಚ್ಯುತಾನಂದ ದಾಸ್ ಅವ್ರು ಬರೆದಂತ ಕಾಲಜ್ಞಾನನು ಅದೇ ರೀತಿ ಆಯ್ತು. ಟ್ರಾನ್ಸ್ಲೇಷನ್ ಅನ್ನೋದು ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಪ್ಲಸ್ ಸಂವತ್ಸರಗಳು ನಾವು ಕ್ಯಾಲ್ಕುಲೇಟ್ ಮಾಡೋ ಮಿಸ್ಟೇಕ್ ಆಗಿದೆ, ಇನ್ನ ಬೇರೆ ಬೇರೆ ಮಿಸ್ಟೇಕ್ ಎಲ್ಲ ಆಯ್ತು. ಓವರ್ ಆಲ್ ಆಗಿ ಅವರು ಹೇಳಿದ್ದು ಬೇರೆ ಇರಬಹುದು, ಇಲ್ಲಿ ನಾವು ತಿಳಿಸಿದ್ದು ವಿಷಯಗಳು ಅಂದ್ರೆ ಡೇಟ್ಗಳು, ಸಂವತ್ಸರಗಳು ಎಲ್ಲ ಬೇರೆ ಮಿಸ್ ಮ್ಯಾಚ್ ಆಗಿರ್ಬೋದು. ಈ ಕಾರಣದಿಂದ ಜನಕ್ಕೆ ನಂಬಿಕೆನೇ ಹೊರಟೋಯ್ತು. ಜೊತೆಗೆ ದಿನನಿತ್ಯ ಉಟ್ಕೊಳ್ತಾ ಇರುವಂತ ವ್ಯಕ್ತಿಗಳು, ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಸುಮ್ನೆ ಯೂಟ್ಯೂಬ್ ಹೋಗ್ಬಿಟ್ಟು ಕಾಲಜ್ಞಾನ ಅಂತ ಹೊಡೆದ್ರೆ ಎಷ್ಟೊಂದು ವಿಷಯಗಳು ಬರುತ್ತೆ. ಈವನ್ ನಾನು ತಿಳಿಸಿರುವಂತದ್ದಾಗಿರ್ಬೋದು, ನಮ್ಮ ಚಾನಲ್ ತಿಳಿಸಿರೋದಾಗಿರ್ಬೋದು, ಬೇರೆ ಚಾನಲ್ ಅಲ್ಲಿ ತಿಳಿಸಿರೋದಾಗಿರ್ಬೋದು, ಎಷ್ಟೊಂದು ಜನ ಉಟ್ಕೊಳ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗೋಗೋದು. ಯಾಕೆ ಅಂದ್ರೆ ಕೆಲವಷ್ಟು ವಿಷಯಗಳು ಆಲ್ರೆಡಿ ನಡೆದು ಹೋಗಿದೆ. ಇವನ್ ಕನ್ನಡ ಅಂತ ಅಲ್ಲ, ತೆಲುಗು, ತಮಿಳು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಬರ್ತಾ ಇದೆ ಬಿಡಿ. ಎಷ್ಟೋ ಜನಕ್ಕೆ ಬುಕ್ಕು ಸಿಕ್ಕಿಲ್ಲ. ಕೆಲವೊಂದು ಪ್ರೋಗ್ರಾಮ್ಗಳು ನೋಡಿ ಅದೇ ಸತ್ಯ ಅಂತ ಹೇಳ್ತಾರೆ, ನಾವು ಅದನ್ನೇ ನಂಬ್ಕೊಂಡು ಬದುಕ್ತೀವಿ, ಇದೇ ಸತ್ಯ ಇರ್ಬೋದು ಅಂತ. ಆದ್ರೆ ಅವ್ರು ಹೇಳಿದ ವಿಷಯಗಳು ಯಾವುದೂ ಕೂಡ ಇಲ್ಲಿ ತನಕ ಘಟಿಸ್ತಾ ಇಲ್ಲ. ಯಾಕೆ ಅದೇ ಹೇಳಿದ್ದು ನಾನು, 50% ಸತ್ಯ ಇದ್ರೆ ಇನ್ನು 50% ಕಟ್ಟು ಕತೆಗಳು. ಅದಕ್ಕೋಸ್ಕರನೇ ಜನಕ್ಕೆ ಇದ್ರ ಮೇಲೂ ನಂಬಿಕೆ ಕಡಿಮೆ ಆಗೋಯ್ತು. ಯಾವ್ದು ಸತ್ಯ ಅನ್ನೋದನ್ನ ಜನ ತಿಳ್ಕೊಳ್ಳೋದನ್ನ ಬಿಟ್ಬಿಟ್ರು. ಡೇಟಾ ಇಟ್ಕೊಂಡು ಮಾತಾಡಿದ್ರೆ ತಪ್ಪಿಲ್ಲ, ಆದ್ರೆ ಸಿಕ್ಕವರೆಲ್ಲ ಕಾಲಜ್ಞಾನ ಹೇಳೋವಾಗ ಆಗೋದ್ರು ಅದೇ ಪ್ರಾಬ್ಲಮ್ ಆಗಿದ್ವು. ಓಕೆ, ಒಂದು ಸ್ವಲ್ಪ ಜನ ಡೇಟಾಗಳು ಇಟ್ಕೊಂಡು ಮಾತಾಡ್ತಾ ಇದ್ರು. ಒಂದು 16 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಇದ್ರ ಬಗ್ಗೆನೇ ಅಧ್ಯಯನ ಮಾಡಿದವ್ರು ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಜನ ನೋಡಿದ್ರು TRP ಅನ್ನೋ ರೈಸ್ ಆಗ್ತಾ ಇದೆ, ಇಷ್ಟೊಂದು ಜನ ಈ ಪ್ರೋಗ್ರಾಮ್ಗಳನ್ನ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ಕೆಲವಷ್ಟು ಜನ ತಾವೇ ಕಾಲಜ್ಞಾನಿಗಳಾಗ್ಬೋದ್ರು. ನಾನು ಅದೇ ಹೇಳಿದ್ದು, 2018, 20 ಈ ಟೈಮ್ನಲ್ಲಿ ಎಷ್ಟೊಂದು ಜನ ಗೊತ್ತೇ ಇರಲಿಲ್ಲ, ನನಗೂ ಗೊತ್ತಿರ್ಲಿಲ್ಲ ಬಿಡಿ. 2022 ಆದ್ಮೇಲೆ ಕಾಲಜ್ಞಾನದ ಬಗ್ಗೆ ಸ್ವಲ್ಪನೇ ನಾವು ಓದ್ತಾ ಹೋದ್ವಿ. ಕೆಲವಷ್ಟು ವಿಷಯಗಳು ಕಾಣಿಸ್ಕೊಳ್ತಾ ಹೋಯ್ತು, ಮ್ಯಾಚ್ ಆಗುವಂತ ವಿಷಯಗಳು ಸಿಕ್ಕಿದ್ವು. ಅದರಲ್ಲಿ ಗುರುದೇವ್ ಸರ್ ಅವರು ಎಷ್ಟೋ ವಿಷಯಗಳನ್ನ ತಿಳಿಸಿದ್ದು ಮ್ಯಾಚ್ ಆಗುವಂತ ಡೇಟಾ ಇಟ್ಕೊಂಡು ತಿಳಿಸಿದ್ರು. ಓಕೆ, ಡೇಟಾ ಇದೆ, ನಂಬೋಣ. ಇನ್ನ ಒಂದು ಸ್ವಲ್ಪ ಜನ ಹೆಸರುಗಳು ಗೊತ್ತಿಲ್ಲ ಬಿಡಿ, ಅಂತವ್ರು ತಿಳಿಸಿದ್ರು, ಆ ಕೆಲಸ ಮಾಡಿದ್ರು. ಹೌದು, ಈ ತರ ನಡೆಯುತ್ತೆ ಅಂತ ತಿಳಿಸಿದ್ರು. ನಡೀಬಹುದು, ನಡೀದೇನು ಇರಬಹುದು ಅನ್ನೋ ಹಾಗೆ ಆಗೋಯ್ತು ಸಿಚುವೇಶನ್ಗಳು. ಕೆಲವೊಂದು ನಡೀತು, ಕೆಲವೊಂದು ನಡೀಲಿಲ್ಲ. 2024ರಲ್ಲಿ ನಕ್ಷತ್ರ ಬರ್ಬೇಕಾಯ್ತು, ಬರ್ಲಿಲ್ಲ. ನಾನು ಅದೇ ಹೇಳಿದ್ವಿ, 2024 ಎಲ್ಲೂ ಮೆನ್ಷನ್ ಆಗಿರ್ಲಿಲ್ಲ. ಅಲ್ಲಿ ವೇರಿಯೇಷನ್ ಆಗಿದ್ದೇನು, ಡೇಟ್ಗಳು, ಮಂತ್ಗಳು, ಇದೆಲ್ಲ ವೇರಿಯೇಷನ್ ಆಯ್ತು. ಅದಾದ್ಮೇಲೆ ಎಷ್ಟೋ ಜನ ಕಾಲಜ್ಞಾನಿಗಳು ಉಟ್ಕೊಂಡ್ಬಿಟ್ರು. ಅವ್ರೇನ್ ಮಾಡೋದಕ್ಕೆ ಶುರು ಮಾಡಿದ್ರು, ಇದೇ ಸತ್ಯ, ನಾನ್ ಹೇಳಿದ್ದೇ ಸತ್ಯ, ನನಗೆ ಕಲ್ಕಿ ಭಗವಾನ್ ಬಂದು ಕನ್ಸಲ್ಲಿ ಹೇಳ್ಬಿಟ್ಟು ಹೊರಟೋದ, ನನಗೆ ಕಲ್ಕಿ ಈ ದಾರಿನಲ್ಲಿ ಹೋಗಿ ಅಂತ ಜನಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರು. ಕಲ್ಕಿ ಸಮುದ್ರದ ಒಳಗಡೆ ಇದ್ದಾರೆ ಅಂತ ಒಬ್ರಂದ್ರು, ಕಲ್ಕಿ ಹಿಮಾಲಯದಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ ಅಂತ ಒಬ್ರಂದ್ರು, ನಾನು ಕಲ್ಕಿ ನೋಡ್ದೆ ಅಂತ ಒಬ್ರಂದ್ರು, 27 ವರ್ಷ ಕಲ್ಕಿಗೆ ಅಂತ ಒಬ್ರಂದ್ರು ಕಲ್ಕಿ 11 ಅಡಿ ಎತ್ತರ ಅಂತ, ಕಲ್ಕಿ 25 ಅಡಿ ಎತ್ತರ ಅಂದ್ರು, ಕಲ್ಕಿ ಇನ್ನೊಬ್ರು 125 ವರ್ಷ ಆದ್ರೂ 25 ವರ್ಷದ ಯುವಕನ ತರ ಇದ್ದಾರೆ ಅಂದ್ರು. ಇನ್ನ ಒಡಿಸ್ಸಿನಲ್ಲಂತೂ 17 ವರ್ಷ 18 ವರ್ಷ ಅಂತ ಹೇಳಿದ್ರು. ಇನ್ನ ಉತ್ತರ ಪ್ರದೇಶದಲ್ಲಿ ಒಬ್ರು ನಾನೇ ಕಲ್ಕಿ ಭಗವಾನ್ ಅಂತ ಉಟ್ಕೊಂಡ್ರು. ಇನ್ನ ಸಣ್ಣ ಹುಡುಗ ಯಾರೋ ಒಬ್ಬನ್ ಕಲ್ಕಿ ಭಗವಾನ್ ಅಂತ ತೋರಿಸಿದ್ರು. ಒಟ್ನಲ್ಲಿ ಜನ ನಂಬುತ್ತಾರೆ ಅಂತ
ಗೊತ್ತಾಗ್ತಾ ಇದ್ದಂಗೆ ಸುಳ್ಳು ಹೇಳೋರು ಇಷ್ಟು ಜನ ಉಟ್ಕೊಂಡ್ಬಿಟ್ರು, ಸುಳ್ಳು ಕಥೆಗಳು ಉಟ್ಕೊಂಡ್ಬಿಟ್ರು. ಇಂಥದ್ದನ್ನೇ ಅವ್ರು ಬರ್ದೋಗಿದ್ರು. ಡೇಟಾ ಇಟ್ಕೊಂಡು ಮಾತಾಡಿದ್ರೆ ತಪ್ಪಿಲ್ಲ, ಅದರಲ್ಲಿ ಡೇಟಾ ಇಟ್ಕೊಂಡು ಮಾತಾಡಿದವರು ಬೆರಳೆಣಿಕೆ ಅಷ್ಟು ಮಾತ್ರ. ಇನ್ನು ಉಳಿದವರೆಲ್ಲ ಕಟ್ಟು ಕಥೆಗಳನ್ನ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಕಾಲಜ್ಞಾನ ನಂಬೇಕಾ ಬೇಡವಾ ಅನ್ನೋದು ಜನರಿಗೆ ಪ್ರಶ್ನೆ ಆಗಿರೋದು. ಅದೇ ನಾನು ಕಮೆಂಟ್ಸ್ ಅಲ್ಲಿ ಹೇಳಿದ್ದು, ಕಾಲಜ್ಞಾನ ನಿಜವಾದದ್ದು ನಾನು ಈವರೆಗೆ ಕಂಡಿಲ್ಲ ಅದನ್ನ ಹೇಳಿದ್ದು. ಒರಿಜಿನಲ್ ಕಾಲಜ್ಞಾನ ಯಾರ ಕೈಗೂ ಸಿಕ್ಕಿಲ್ಲ. ಸಿಕ್ಕಿರುವಂತ ಪುಸ್ತಕಗಳಲ್ಲಿರೋ ವಿಷಯಗಳು ಒಂದು 80% ಸತ್ಯ ಇರ್ಬೋದು, 20% ಸ್ವಲ್ಪ ಆಡ್ ಆನ್ ಮಾಡಿದ್ರೆ, ಟ್ರಾನ್ಸ್ಲೇಷನ್ ಮಾಡೋಕೆ ಸ್ವಲ್ಪ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ಅವ್ರು ಏನ್ ಬೇಕೋ ಆ ರೀತಿ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ ನಮಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ. ಒಪ್ಕೋಬೇಕು, ಜನ ಒಪ್ಕೊಳ್ಳಲ್ಲ ಬಿಡಿ, ಇಲ್ಲ ಇದೇ ಸತ್ಯ, ಮುಂದಿನ ವರ್ಷ ಈಗ ನಡೆಯುತ್ತೆ ಅಂತಾರೆ, ನಡಿಲಿಲ್ಲ. ಎಷ್ಟೋ ವಿಷಯಗಳು ಆತರ ಆಗೋಯ್ತು. ಆತರ ಆದಾಗ ಜನಕ್ಕೆ ಏನಿಸ್ಬಿಡುತ್ತೆ, ಏನು ಆಗ್ಲಿಲ್ವಲ್ಲ, ಇದು ಕಟ್ಕತೆನಾ, ಸುಳ್ಳ ಅನ್ನೋ ಹಾಗೆ ಇವತ್ತಿನ ಪರಿಸ್ಥಿತಿ ಇರುವಂತದ್ದು. ಬಟ್ ನಾನು 3 ವರ್ಷ ಅಥವಾ 3.5 ವರ್ಷ ಈ ಕಾಲಜ್ಞಾನ ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದು, ಒಬ್ಬೊಬ್ರು ಇದೇ ಬುಕ್ಕು ಸರಿ ಅಂತಾರೆ, ಒಬ್ರು ಇದೇ ಬುಕ್ಕು ಸತ್ಯ ಅಂತಾರೆ. ಇನ್ನ ಕೆಲವಷ್ಟು ಆಶ್ರಮಗಳಲ್ಲಿ ನಾನು ನೋಡಿದಾಗೆ ಕೆಲವಷ್ಟು ಬುಕ್ಗಳನ್ನ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದಾರೆ, ಇದೇ ಸತ್ಯ, ಹೀಗೆ ನಡೆಯೋದು, ಇದನ್ನೇ ಫಾಲೋ ಮಾಡಬೇಕು, ಈ ಮಂತ್ರನೇ ಹೇಳ್ಬೇಕು ಅಂತ ಕೊಡ್ತಾ ಇದ್ದಾರೆ. ಬಟ್ ನನಗೆ ಅದರಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ಲಿಲ್ಲ. ಸತ್ಯ ಇದೆ ಕಾಲಜ್ಞಾನದಲ್ಲಿ, ಬಟ್ ಇವರ ಅನುಕೂಲಕ್ಕೆ ಬದಲಾಯಿಸಿಕೊಂಡಂತ ಕಾಲಜ್ಞಾನದಲ್ಲಿ ಸತ್ಯ ಇದೆ ಅಂತ ನನ್ಗೆ ಅನಿಸ್ಲಿಲ್ಲ. ಅವರ ಅನುಕೂಲಕ್ಕೆ ಬಳಕೆ ಆಗದೆ ಜನರಿಗೆ ತಿಳಿಸ್ಬೇಕು ಒಳ್ಳೆ ವಿಷಯನ ಅಂತ ತಿಳಿಸಿರೋ ಕಾಲಜ್ಞಾನಿಗಳ ವಿಷಯ ತಿಳಿಸಿರೋರು ಬೆಳ್ಳಣಿಕೆ ಎಷ್ಟು ಅಂತ ಅದಕ್ಕೆ ನಾನು ಹೇಳಿದ್ದು. ಇನ್ನು ಉಳಿದವರೆಲ್ಲ TRP, ಪಬ್ಲಿಸಿಟಿ, 100 ಜನ ಉಟ್ಕೊಳ್ತಾ ಇದ್ದಾರೆ. ಅದೇ ಹೇಳದ್ನಲ್ಲ, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದಾರೆ. ನಾನು ರಾತ್ರಿ ಕಲ್ಕಿ ಜೊತೆ ಮಾತಾಡಿದೆ, ಗಣೇಶನ್ ಜೊತೆ ಮಾತಾಡಿದೆ, ಅವರು ಸಮುದ್ರದಲ್ಲಿದ್ದಾರೆ, ಮೊನ್ನೆ ಕಲ್ಕಿ ಸಿಕ್ಕಿದ್ರು ನನಗೆ ಅಂತ ಹೇಳೋರೆ ಇಷ್ಟು ಜನ ಆಗೋಗಿದ್ದಾರೆ. ಆ ರೀತಿ ಸಿಕ್ಕೋಂಗಿದ್ರೆ, ಆ ರೀತಿ ದಾರಿ ತೋರ್ಸಂಗಿದ್ರೆ ಯಾವಾಗ ಹೇಗೆ ಅಂತ್ಯ ಆಗತ್ತೆ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಯಾರು ಹೇಳೋದಕ್ಕೆ ಆಗ್ತಾನೆ ಇಲ್ಲ ಅಲ್ಲ. ಅಂದ್ರೆ ಆ ವಿಷಯಗಳನ್ನ ಎಲ್ಲೂ ಬರ್ದಿಲ್ಲ, ಓದಿರೋದನ್ನೇ ಏನೋ ಸುಮ್ಮನೆ ಒಂದು ಲೆಕ್ಕಾಚಾರದಲ್ಲಿ ಏನೋ ಒಂದು ಆಗ್ಲಿ ಸುಮ್ಮನೆ ಏನೋ ಒಂದು ಮಾತು ಹೇಳ್ತಾರೆ. ಅದನ್ನ ಅಡ್ಡೇಟ್ ಮೇಲೆ ಗುಡ್ ಡೇಟು ಅಂತ ಹೇಳ್ತಾರೆ. ಅಂದ್ರೆ 10 ಕಲ್ಲು ಹೊಡೆಯೋಣ ಯಾವುದೋ ಒಂದು ಆಗೋದ್ರೆ ಅದೇ ಸತ್ಯ ಅನ್ಕೊಂಡ್ಬಿಡ್ತಾರೆ ಜನ. ಆ ರೀತಿ ಆಗೋಗಿದೆ ಸಿಚುಯೇಷನ್. ನಾನು ಅದನ್ನೇ ಹೇಳಿದ್ದು. ಅದಕ್ಕೋಸ್ಕರನೇ ಎಷ್ಟೋ ಜನ ಕಾಲಜ್ಞಾನ ನಿಜವಾದದ್ದು ಯಾವುದು ಅನ್ನೋದೇ ಸಂದೇಹ ಉಟ್ಕೊಂಡಿದೆ. ನಿಜವಾದ ಕಾಲಜ್ಞಾನ ಜ್ಞಾನಿಗಳು ಬರ್ದೋಗಿದ್ದಾರೆ. ಅಂತ ವಿಷಯಗಳನ್ನ ಟ್ರಾನ್ಸ್ಲೇಟ್ ಮಾಡಿ ತಿಳಿಸುವಾಗ ನಮ್ಮಲ್ಲೂ ಕೆಲವಷ್ಟು ಮಿಸ್ಟೇಕ್ ಆಗಿರ್ಬೋದು. ಇನ್ನ ಕೆಲವಷ್ಟು ಜನ ಒಳ್ಳೆ ಒಳ್ಳೆ ವಿಷಯಗಳನ್ನ ತಿಳಿಸಿದರೆ, ಹೌದು ಒಳ್ಳೆ ದಾರಿನಲ್ಲಿ ಹೋಗ್ಬೇಕು ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ವರ್ಷ 1.5 ವರ್ಷದಲ್ಲಿ ನಾನು ನೋಡಿದಂಗೆ ದಿನನಿತ್ಯ ಒಬ್ರಲ್ಲ ಒಬ್ರು ಕಾಲಜ್ಞಾನಿಗಳು ಉಟ್ಕೊಳ್ತಾ ಇದ್ದಾರೆ. ಕಲ್ಕಿ ನೋಡಿರೋರು ಕಾಲಜ್ಞಾನಿಗಳಾಗ್ಬಿಡ್ತಾ ಇದ್ದಾರೆ. ದಿನನಿತ್ಯ ಕಲ್ಕಿನ ನೋಡ್ತಾ ಇದ್ದಾರೆ, ಕಲ್ಕಿ ಜೊತೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇದನ್ನೆಲ್ಲ ಸತ್ಯ ಅಂತ ನಂಬ್ಕೊಂಡು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಲ್ಲ, ಸತ್ಯನ ಸರಿನಾ ಅಂತ ನನ್ಗೆ ಒಂದೊಂದ್ಸಲ ಸಂದೇಹ ಆಗ್ಬಿಡುತ್ತೆ. ನಾನು ಅದೇ ಹೇಳದ್ನಲ್ಲ, ಡೇಟಾ ಇಟ್ಕೊಂಡು ಮಾತಾಡೋರ್ನ ನಂಬೋಣ. ಗುರುದೇವ್ ಸರ್ ಹತ್ರ ಡೇಟಾ ಇಟ್ಕೊಂಡು ಮಾತಾಡೋರು ನಂಬೋಣ, ಇನ್ನೊಂದು 4 ಜನ ಡೇಟಾ ಇಟ್ಕೊಂಡು ಮಾತಾಡೋರು ನಂಬೋಣ. ಆದ್ರೆ ಇದ್ದಕ್ಕಿದ್ದಾಗೆ ಕನಸಲ್ಲಿ ಕಲ್ಕಿ ಭಗವಾನ್ ಬಂದ್ಬಿಟ್ರು ನನಗೆ. ಮೊನ್ನೆ ರಾತ್ರಿ ಬಂದಿದ್ರು, ಈ ತರ ಮುಂದಿನ ತಿಂಗಳಲ್ಲಿ ಮಾಡ್ತಾರಂತೆ, ಈ ರೀತಿ ಅಮೆರಿಕ ಯುದ್ಧ ಆಗುತ್ತಂತೆ. ಇವ್ರು ಕಲ್ಕಿ ಭಗವಾನ್ ಬಂದು ಹೇಳ್ತಾರೆ ಅಂದ್ರೆ ಇವರ ಕೆಲಸ ಏನು ಅಂತ ಗೊತ್ತಾಗೋಗಿದ್ಯಾ? ಆದ್ರೂ ಸುಮ್ಮನೆ ಇದಾರ. ಅಂದ್ರೆ ಕಲ್ಕಿ ಭಗವಾನ್ ಇವ್ರು ದಿನನಿತ್ಯ ಗೈಡ್ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ಇಷ್ಟೊಂದು ಅಧರ್ಮ ಈಗಲೂ ಜಾಸ್ತಿನೇ ನಡೀತಾ ಇದೆ? ಯಾಕೆ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ? ಕಲ್ಕಿ ಭಗವಾನ್ ಸುಮ್ಮನೆ ಇರುವಂತ ಹೇಳಿದಾರ? ನಿಜವಾಗ್ಲೂ ಕೆಲವೊಂದು ಪ್ರೋಗ್ರಾಮ್ ನೋಡಿದ್ರೆ ನಗು ಬರುತ್ತೆ. ಆಪ್ಷನ್ ಇಲ್ಲ, ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗ್ಬೇಕಷ್ಟೇ. ನಾನು ಅದೇ ಹೇಳದ್ನಲ್ಲ, ಕಾಲಜ್ಞಾನ ಅಂತ ನೀವು ಸುಮ್ಮನೆ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ನಂದು ಪ್ರೋಗ್ರಾಮ್ಗಳು ಬರ್ಬೋದು. ಬಟ್ ಆದ್ರೆ ನಾನು ಎಲ್ಲಾನು ನಂಬಿ ಅಂತ ಹೇಳಲ್ಲ. ನಮ್ಮ ಪ್ರೋಗ್ರಾಮ್ ಆದ್ರೂ ಅಷ್ಟೇ, ಯಾರ ಪ್ರೋಗ್ರಾಮ್ ಆದ್ರೂ ಅಷ್ಟೇ, ಒಂದು ಸಲ ಕುಲಂಕುಷವಾಗಿ ಯೋಚನೆ ಮಾಡಿ, ಸತ್ಯನ ಆಗಬಹುದಾ, ನಡೆಯುತ್ತಾ ನಡೆಯಲ್ವಾ? ಯಾಕೆಂದ್ರೆ ಕಾಲಜ್ಞಾನ ಅಂತ ಕೊಡ್ತಾ ಇದೆ, ನಂದು 1-2-3 ಪ್ರೋಗ್ರಾಮ್ ಬರ್ತಾ ಇದೆ. ಬಟ್ ಯಾವುದು ಸತ್ಯ ಯಾವುದು ಸುಳ್ಳು ಜಡ್ಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ನಾನು ಅದೇ ಹೇಳಿದ್ರೆ ದಿನನಿತ್ಯ ಒಬ್ಬರಲ್ಲ ಒಬ್ರು ಕಾಲಜ್ಞಾನಿಗಳು ಉಟ್ಕೊಳ್ತಾ ಇದ್ದಾರೆ. ಕಾಲಜ್ಞಾನ ಇದೇ ಸತ್ಯ ಅಂತ ಹೇಳಿ ಅವ್ರು ಉಟ್ಕೊಳ್ತಾ ಇದ್ದಾರೆ. ನಂಬೇಕಾ ಬೇಡವಾ ನಿಮಗ್ ಬಿಟ್ಟಿದ್ದು. ಬಟ್ ಒರಿಜಿನಲ್ ಹುಡ್ಕೊಂಡು ಹೋಗಿ ಸತ್ಯ ಅನ್ವೇಷಣೆ ಮಾಡಿ, ಸಿಕ್ಕೋ ಅಂತ ವಿಷಯಗಳನ್ನ ಸ್ಟಡಿ ಮಾಡಿ, ಮ್ಯಾಚ್ ಮಾಡಿ, ತಾಳೆ ಮಾಡಿ ಅಂತ ಅದಕ್ಕೆ ಹೇಳಿದ್ದು. ಕಾಲಜ್ಞಾನ ಈಗಿತ್ತು, ಈಗ ಹೇಳಿದ್ದಾರೆ, ತಾಳೆ ಮಾಡಿ ಮ್ಯಾಚ್ ಆಯ್ತಾ, ಓಕೆ ಇದು ನಂಬೋಣ, ಇಲ್ವಾ ಬುರ್ಡೆ ಅನ್ಕೊಂಡು ಸುಮ್ಮನೆ. ಬಟ್ ಅವ್ರನ್ನ ನಂಬಿ ಹಿಂದೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆ ಇರಲಿ. ಕಾಲಜ್ಞಾನ ಸತ್ಯನ ಸುಳ್ಳ ಅಂದ್ರೆ 50% ಸತ್ಯ, ಇನ್ನು 50% ಕಟ್ಟು ಕಥೆಗಳು ಹುಟ್ಕೊಂಡಿದ್ದಾವೆ. 400 ವರ್ಷದ ಹಳೆ ಕಾಲಜ್ಞಾನ ಯಾರಿಗೂ ಓದಕ್ಕಾಗ್ಲಿಲ್ಲ, ಅದಕ್ಕೋಸ್ಕರ ಕಟ್ಟು ಕಥೆಗಳನ್ನ ಮುಟ್ಟಾಕಿ ನಮ್ಮ ಮುಂದೆ ಬಿಟ್ಟಿದ್ದಾರೆ. ಆ ಕಥೆಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ.
ಸತ್ಯ ಹುಡ್ಕೋ ಕೆಲಸ ನಾವು ಮಾಡಿದೀವಿ, ಕೆಲವಷ್ಟನ್ನು ತಿಳಿಸಿರೋದ್ರಲ್ಲಿ ಏನಾದ್ರು ತಪ್ಪಾಗಿರೋ ಚಾನ್ಸಸ್ ಇರುತ್ತೆ. ಅದು ಗೊತ್ತಿದ್ದು ಮಾಡಿದ್ರೆ ತಪ್ಪು, ಗೊತ್ತಿಲ್ಲದೆ ಮಾಡಿರೋದ್ರಿಂದ ನನ್ನ ಅನಿಸಿಕೆ ತಪ್ಪಲ್ಲ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲದೆ ಆಗಿರುವಂತ ಮಿಸ್ಟೇಕ್ಗಳು ಆಗಿರಬಹುದು, ನಮಗೆ ಗೊತ್ತಿಲ್ಲ ಆ ವಿಷಯಗಳು. ಬರ್ದಿಟ್ಟಿರೋದು ಮಾತ್ರ ತಿಳಿಸೋ ಕೆಲಸ ಮಾಡಿರ್ತೀವಿ. ನಮ್ಗೆ ಯಾವ್ದು ಕಲ್ಕಿ ಭಗವಾನ್ ಬಂದು ಹೀಗೆ ಮಾಡು ಅಂತ ಯಾರಿಗೂ ಹೇಳಿಲ್ಲಪ್ಪ. ಬಟ್ ಅವ್ರು ಬರ್ದೋಗಿದ್ದು ಒಂದು ಮಾತು ಮಾತ್ರ ಸತ್ಯ, ಕೆಲಸ ನೀವು ಮಾಡ್ತೀರಾ, ಕಾಯೋ ಕೆಲಸ ನಾನ್ ಮಾಡ್ತೀನಿ ಅಂತ. ಅಂದ್ರೆ ಎಲ್ಲಾ ಮುಗದಂತ ಸಂದರ್ಭದಲ್ಲಿ ಅವ್ರು ಬರ್ತಾರೆ ಅನ್ನೋದು ಮಾತ್ರ ಸತ್ಯ. ಅವ್ರು ಬರ್ದೋಗಿರೋದೇ ಹಾಗೆ, ಎಲ್ಲ ಮುಗಿಬೇಕು, ಅಂತ್ಯ ಅನ್ನೋದು ಕಾಣೋ ಎಂಡಿಂಗ್ ಸ್ಟೇಜ್ ಅಲ್ಲಿ ಇರಬೇಕು. ಧರ್ಮ ಕೊನೆಯೇ ಸ್ಟೇಜ್, ಪೂರ್ತಿಯಾಗಿ ಅಧರ್ಮಿಗಳೆಲ್ಲ ಸತ್ತು ಅಧರ್ಮ ಎಂಡ್ ಆಗಿ ಕೊನೆಯ ಸ್ಟೇಜ್ ಅಲ್ಲಿ ಬರ್ತಾರೆ ಅಂತ ಅವರು ಬರ್ದೋಗಿರೋದು. ಆ ಟೈಮ್ ನಾವು ಕಾಯ್ಬೇಕೇನು. ಬಟ್ ಆ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಅವ್ರು ಬರ್ದಿರೋದನ್ನೆಲ್ಲ ನಾವೇ ಮಾಡ್ಬೇಕು. ಯಾವ ರೀತಿ ನೋಡೋಣ, ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದನ್ನು ಕೂಡ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.